ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ದೆಹಲಿಯ ಜಂತರ್ ಮಂತರ್ ಸೇರಿದಂತೆ ದೇಶಾದ್ಯಂತ ಸಿಜೆಪಿ ಕಾರ್ಯಕರ್ತರು ಹಾಗೂ ಯುವಜನತೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಂಸತ್ ಒಳಗೆ ಹೊರಗೆ ವಿಪಕ್ಷಗಳ ಹೋರಾಟದ ಫಲವಾಗಿ 47 ದಿನಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ 3 ದಿನಗಳ ಅಂತರದಲ್ಲಿ 3 ಬಾರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊದಲು ಎನ್ಡಿಎ ಸಭೆಯಲ್ಲಿ ಕಳವಳ, ನಂತರ ಎಕ್ಸ್ ಪೋಸ್ಟ್ನಲ್ಲಿ ಭರವಸೆ ಕೊಟ್ಟಿದ್ದಂತಹ ಪ್ರಧಾನಿಗಳು ನಿನ್ನೆ ಮಧ್ಯರಾತ್ರಿ ಸೆಲ್ಫಿ ವಿಡಿಯೋ ಮಾಡಿ ಎಕ್ಸ್ನಲ್ಲಿ ಅಪ್ಲೋಡ್ ಮಾಡಿದರು. ಸುಮಾರು 2 ನಿಮಿಷ 56 ಸೆಕೆಂಡ್ಗಳ ಈ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸಲಾಗುವುದು ಅಂತಾನೂ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಕಠಿಣ ಕಾನೂನು ಜಾರಿಗೊಳಿಸುವ ಭರವಸೆ ಕೊಟ್ಟಿದ್ದರು. ಅದರಂತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕಠಿಣ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಸೋಮವಾರ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಆಗುತ್ತೆ. ಅವತ್ತೇ ಅಂಗೀಕರಿಸುವ ಉದ್ದೇಶವನ್ನು ಸರ್ಕಾರ ಹೊಂದಿದೆ. ಇದಕ್ಕಾಗಿ ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ಕ್ಕೆ ತಿದ್ದುಪಡಿಗೆ ಸಂಪುಟ ಸಭೆ ಒಪ್ಪಿಗೆ ಕೊಟ್ಟಿದೆ. ಇನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ಸುಧಾರಣೆ ತರಲಾಗ್ತಾ ಇದೆ. 47 ಸಿಬ್ಬಂದಿಯನ್ನು ಹೊರಹಾಕಲಾಗಿದೆ. ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವ ಸಾಧ್ಯತೆ ಇದೆ. ಹೊಸ ಮಸೂದೆಯಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ ಈ ರೀತಿಯಾಗಿರುತ್ತೆ. ಓಕೆ, ಏನು ಈ ಹೊಸ ಮಸೂದೆಯಲ್ಲಿ ಏನು ಹೊಸದು ಅಂತಕ್ಕಂಥದ್ದು ನೋಡೋಣ. ಇದು ಇತ್ತು ಕಾಯ್ದೆ, 2024ರ ಕಾಯ್ದೆ ಇತ್ತು. ಅದರಲ್ಲಿ ಏನಿತ್ತು, 5 ರಿಂದ 10 ವರ್ಷ ಜೈಲು ಅಂತ ಇತ್ತು. ಈಗ 10 ವರ್ಷನ ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ. 5 ರಿಂದ 10 ಅಲ್ಲ, 10 ವರ್ಷ ಫಿಕ್ಸು ಅಂತಂದ್ಬಿಟ್ಟು. ಇನ್ನು ಯಾರ್ಯಾರು ಈ ಲೀಕಾಸುರರಿದ್ದರು, ಅದು ಅವರ ಆರೋಪ ಸಾಬೀತಾದರೆ 1 ಕೋಟಿ ದಂಡವನ್ನು ವಿಧಿಸ್ತಾ ಇದ್ದರು. ಈಗ ಅದು 10 ಕೋಟಿಗೆ ಏರಿಕೆ ಮಾಡಿದ್ದಾರೆ. ಅಂದರೆ ಶಿಕ್ಷೆಯ ಪ್ರಮಾಣವೂ ಜಾಸ್ತಿ ಆಗಿದೆ, ದಂಡದ ಮೊತ್ತವೂ ಕೂಡ ಜಾಸ್ತಿ ಆಗಿದೆ. ಈ ಹಿಂದೆ ಅದು ಜಾಮೀನು ರಹಿತ ಕೇಸ್ ಆಗಿತ್ತು, ಈಗಲೂ ಜಾಮೀನು ರಹಿತ ಕೇಸೇನೆ. ಆದರೆ 3 ತಿಂಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ತ್ವರಿತಗತಿ ನ್ಯಾಯಾಲಯಗಳ ಸ್ಥಾಪನೆಗೆ ಪ್ರಧಾನಿ ಮೋದಿಯವರು ಮುಂದಾಗಿರೋದು. 3 ತಿಂಗಳಲ್ಲಿ ಡಿಸೈಡ್ ಆಗಬೇಕು. ಆತ ಅಪರಾಧಿ ಅಂತ ಪ್ರೂವ್ ಆಯಿತು ಅಂತಂದರೆ ಶಿಕ್ಷೆ 10 ವರ್ಷ ಜೈಲು, 10 ಕೋಟಿ ದಂಡ ಎಲ್ಲವನ್ನು ಕೂಡ ಕೊಡೋದು ಅಂತ ಆಗಿದೆ. ಈ ನಡುವೆ ಸಂಪುಟ ಸಚಿವರಿಗೆ ಮೋದಿಯವರು ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಇವತ್ತಿನ ಸಂಪುಟ ಸಭೆಯಲ್ಲಿ. ಹಾಗಾದರೆ ಸಂಪುಟ ಸಚಿವರಿಗೆ ಮೋದಿ ಕೊಟ್ಟಿರೋ ಸಂದೇಶ ಏನು? ಇನ್ಸ್ಟಾಗ್ರಾಮ್ನಲ್ಲಿ ಸಚಿವರು ಆ್ಯಕ್ಟಿವ್ ಆಗಿರಿ. ಯಾಕೆ ಅಂದರೆ ಈ ಜೆನ್ಸಿ ಅವರು ವಿಪರೀತ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದೇ ಇನ್ಸ್ಟಾದಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ನೀವು ಅವರನ್ನು ಫಾಲೋ ಮಾಡಬೇಕು, ಅವರ ವಿಚಾರಗಳು ಗೊತ್ತಾಗಬೇಕು ಅಂದರೆ ನೀವು ಇನ್ಸ್ಟಾದಲ್ಲಿ ಸಚಿವರಾಗಿ ಆ್ಯಕ್ಟಿವ್ ಆಗಿ, ಯುವ ಜನತೆಯ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿರತರಾಗಿ, ಸೋ ದಟ್ ಯುವ ಜನತೆಯ ಸಮಸ್ಯೆಗಳೇನು, ಅವರ ಅಹವಾಲುಗಳೇನು, ಅದನ್ನು ನಾವು ಬೇಗ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧದ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿ, ಲೈಕ್ ಈಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರೆಲ್ಲ ಸರ್ಕಾರದ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರಲ್ಲ, ಅದು ಡ್ಯಾಮೇಜ್ ಆಗದ ಹಾಗೆ ನೀವು ಪ್ರತ್ಯುತ್ತರಗಳನ್ನ ಕೊಡ್ತಾ ಹೋಗಿ. ನೀಟ್ ಅಕ್ರಮ ತಡೆಗೆ ಕೈಗೊಂಡಿರುವ ಕ್ರಮಗಳನ್ನು ಎಲ್ಲೆಲ್ಲಿ ವೇದಿಕೆ ಸಿಗುತ್ತೋ, ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಎಲ್ಲ ಕಡೆ ವಿವರಿಸಬೇಕು. ಸೋ ದಟ್ ಜನರಿಗೆ ನಾವೇನು ಕ್ರಮ ತಗೊಂಡಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅನ್ನೋದು ಇವರ ಐಡಿಯಾ. ಇಷ್ಟು ವಿಚಾರಗಳನ್ನು ಈಗ ಅವರು ಹೇಳಿರ್ತಕ್ಕಂಥದ್ದು. लीक ये कोई मामूली विषय नहीं है. मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कैबिनेट में चर्चा होगी. कैबिनेट के साथियों के सुझाव के बाद सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಾವು ಆರಂಭದಿಂದ ಚರ್ಚೆ ಮಾಡ್ತಾ ಇದ್ದಿದ್ದು ಅರುಣ್, ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕು ಅಂತ ಈಗಲೂ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಗಾಯಕ್ಕೆ ಮುಲಾಮ್ ಹಚ್ಚೋದಕ್ಕಿಂತ ಗಾಯ ಆಗದೇ ಇದ್ದಂಗೆ ನೋಡ್ಕೋಬೇಕು. ಸೋ ದಟ್ ಪ್ರಶ್ನೆ ಪತ್ರಿಕೆಗಳು ಇನ್ನು ಮುಂದಕ್ಕೆ ಲೀಕ್ ಆಗದಂಗೆ ಏನಾದ್ರು ಕ್ರಮ ತಗೊಳ್ರಪ್ಪ ಅಂತ. ಅದಕ್ಕೆ ಇವರು ಒಂದಷ್ಟು ಕ್ರಮ ತಗೊಂಡಿದ್ದಾರೆ, ಆಯ್ತಾ. ಬಟ್ ನನ್ನ ಪ್ರಶ್ನೆ ಇರೋದು, ನನ್ನ ಅನುಮಾನ ಇರ್ತಕ್ಕಂಥದ್ದು, ಇದನ್ನು ಮೊದಲೇ ಯಾಕೆ ಮಾಡಲಿಲ್ಲ ಇವರು ಅಂತ. ಎಕ್ಸಾಕ್ಟ್ಲಿ ದ ಕ್ವಶನ್. ಈಗ ಮೇ 3ನೇ ತಾರೀಕಿಗೆ ಎಕ್ಸಾಮ್ ಆಗಿದ್ದು, ಆಮೇಲೆ ಅದು 6ನೇ ತಾರೀಕು, 7ನೇ ತಾರೀಕು, 10ನೇ ತಾರೀಕು, 12ನೇ ತಾರೀಕಿಗೆ ಕನ್ಫರ್ಮ್ ಆಗೋಯ್ತು ಅದು ಲೀಕ್ ಆಗಿದೆ ಅಂತ ಕ್ರಮ ತೆಗೆದುಕೊಂಡಿದ್ದಾರೆ. ಆಮೇಲೆ ಮರು ಎಕ್ಸಾಮ್ ಅನ್ನು ಮಾಡಿದ್ರು. ರಿಸಲ್ಟ್ ಕೂಡ ಜುಲೈ 16ಕ್ಕೆ ಬಂದಾಯಿತು. ಎಲ್ಲವೂ ಕೂಡ ಆಗೋಗಿದೆ. ಆದರೆ ಮೂಲ ಇರೋದು ಮೇ 12ನೇ ತಾರೀಕಿಗೆ ಇದೆಲ್ಲ ಆಚೆ ಬಂದಾಗ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರೀಕ್ಷೆ ಮಾಡ್ತಾ ಇದ್ದಿದ್ದು, ದೇಶದ ಜನ ಯುವಕರು ಕೇಳ್ತಾ ಇದ್ದಿದ್ದು, ನಿಮ್ಮ ಪ್ರತಿಕ್ರಿಯೆ ಯಾಕಿರಲಿಲ್ಲ? ಹೌದು, ಎಕ್ಸ್ನಲ್ಲಿ ಒಂದು ಪೋಸ್ಟ್ ಇರಲಿಲ್ಲ, ಈ ವಿಚಾರದಲ್ಲಿ ನಿಮ್ಮ ಒಂದು ಮಾತಿರಲಿಲ್ಲ, 46 ದಿನಗಳ ಸುದೀರ್ಘವಾಗಿ ಬೇಕಾಯ್ತಾ ನಿಮಗೆ ಕಾಯಕ್ಕೋಸ್ಕರ? ವಿದ್ಯಾರ್ಥಿಗಳು ಎಷ್ಟು ಕಾಯ್ತಾ ಇದ್ರು? ಆ ಕಾದ ತಾಳ್ಮೆ ಒಡೆದ ನಂತರ ಇವತ್ತು ಬಂದಿರೋದು. ಹೌದು, ಫೈನಲಿ ಬಂದಿದ್ದೀರಾ, ಫೇರ್ ಹೇಳಿದ್ದೀರಾ. ಅದನ್ನು ವಿದ್ಯಾರ್ಥಿಗಳು ಹೇಗೆ ಸ್ವೀಕಾರ ಮಾಡ್ತಾರೆ, ಯುವಕರು ಹೇಗೆ ಸ್ವೀಕಾರ ಮಾಡ್ತಾರೆ, ಅದನ್ನು ಅವ್ರಿಗೆ ಬಿಡೋಣ.
ಬಟ್ ಈಗಿರುವಂಥದ್ದು ಈ ಕಾನೂನನ್ನು ತರ್ತಾ ಇದ್ದೀರಾ, ಇದು ಅವರು ಅಕ್ರಮವನ್ನ ಮಾಡಿದ ನಂತರ ಅವರಿಗೆ ಆಗ್ತಾ ಇರುವಂಥ ಶಿಕ್ಷೆಯ ಪ್ರಮಾಣ ಅಂದ್ರೆ ಸಾಬೀತಾಗಬೇಕು. ಆಗಬೇಕು. ಆಗದೇ ಇರುವಂಥ ಪ್ರಕರಣಗಳು ಇನ್ನೂ ಎಷ್ಟಿದ್ದಾವೆ ದೇಶದಲ್ಲಿ. ಹಲವು ರಾಜ್ಯಗಳಲ್ಲಿ ಇದೇ ರೀತಿಯಾದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಾಗಿ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ನೀಟ್ ವಿಚಾರದಲ್ಲಿ 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ದೊಡ್ಡ ಹೋರಾಟ ಆಗ್ತಾ ಇದೆ. ಇನ್ನುಳಿದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯಗೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲಲ್ಲ, ಹಾಗಾಗಿ ಅವ್ರಿಗೇನು ಇಲ್ವಾ ನ್ಯಾಯ? ಅಲ್ಲ, ನಮ್ಮ ರಾಜ್ಯದಲ್ಲೇ ಆಗಿದೆಯಲ್ಲ, ಎಷ್ಟಿದಾವೆ? PUCದೇ ಆಗಿದೆ. ಎಷ್ಟಿದಾವೆ? ಎಷ್ಟು ಬೇಕು ಅಂದ್ರೆ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಅಂತ ಅಲ್ಲಿ ಯಾವುದು ಧ್ವನಿ ಎತ್ತೋದಿಲ್ಲ. ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸತ್ತಾಗ್ಲೇ ನಮ್ಮಲ್ಲಿ ಬೆಲೆ, ಸಾಯ್ಲಿಲ್ಲ ಅಂದ್ರೆ ಬೆಲೆ ಇಲ್ಲ. ಈಗ ಇದೆಲ್ಲ ಆದ ನಂತರ ಈ ಕ್ರಮಗಳನ್ನು ತಗೊಳ್ತಾ ಇದ್ರ, ಆಯ್ತು ಫೇರ್, ಈ ತರ ಮಾಡ್ತಾ ಇದ್ರ, ವೆರಿ ಫೈನ್. 10 ವರ್ಷ ಆಗಬಾರ್ದು. ವಿದ್ಯಾರ್ಥಿಯ ಜೀವನದ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಂಥವನಿಗೆ ನೀವು 10 ವರ್ಷ ಶಿಕ್ಷೆ ಸಾಲಲ್ಲ. ಅವನು 20-25 ವರ್ಷಕ್ಕೆ ಅವನೇನಾದರೂ ಈ ಥರ ಕ್ವಶನ್ ಪೇಪರ್ ಲೀಕಿಗೆ ಅವನ ಕೈ ಹಾಕಿದರೆ ಅವನು ಇಡೀ ಅವನ ಇದೆಯಲ್ಲ ವಯಸ್ಸು ಅದಿಷ್ಟು ಹೊರಟೋಗ್ಬೇಕು. 40-45 ವರ್ಷಕ್ಕೆ ಆಚೆ ಬರಬೇಕು. ಒಂದು 20-25 ವರ್ಷ ಒಳಗಡೆ ಹೋಗ್ಬೇಕು ಅವನು, ಆ ಥರ ಬರಬೇಕು. ಆಮೇಲೆ ಈ ಕಾನೂನನ್ನು ತರೋದ್ರಿಂದ ಏನಾದರೂ ಬದಲಾವಣೆ ಆಗ್ಬಿಡುತ್ತಾ ಅಂತಂದರೆ ನಾನು ಅನ್ಕೊಳ್ಳಲ್ಲ. ದೆಹಲಿಯಲ್ಲಿ ಇಂತಹ ಹೋರಾಟವನ್ನು ನಾನು 2012ರಲ್ಲೇ ನೋಡಿದ್ದೀನಿ. ಈ ಹೋರಾಟವನ್ನು ಅದು ಕ್ವಶನ್ ಪೇಪರಿಗೆ ಇರಲಿಲ್ಲ. ನಿರ್ಭಯ ಕೇಸ್ ನೆನಪಿರಬಹುದು ನಿಮಗೆ, ರೇಪ್ ಕೇಸ್, ಅತ್ಯಾಚಾರ ಪ್ರಕರಣದಲ್ಲಿ ದೆಹಲಿಯಲ್ಲಿ ಇದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿತ್ತು. ನಾನೇ ಸಾಕ್ಷಿ ಕಣ್ಣಾರೆ ಅಲ್ಲಿ ಹೇಗಿತ್ತು ಹೋರಾಟ ಅಂತ ಹೇಳಿ. ಭಯಾನಕವಾಗಿರುವಂಥ ಹೋರಾಟ. ಈಗ ಎಷ್ಟು ಕಡಿಮೆ ಇದ್ದಾರೆ ಅವರು. ನುಗ್ಗಿದ್ದರ್ರಿ ವಿಜಯ್ ಚೌಕ್ ಒಳಗಡೆಗೆ, ಅವಾಗ ನುಗ್ಗಿ ಬಂದಿದ್ರು. ಆ ದೊಡ್ಡ ಹೋರಾಟಕ್ಕೆ ನಾನು ಸಾಕ್ಷಿಯಾಗಿದ್ದೆ. ಆದರೆ ಅದಾದ ನಂತರ ಒಂದು ಕಾನೂನನ್ನು ಜಾರಿಗೆ ತಂದರು ಕೇಂದ್ರ ಸರ್ಕಾರದಲ್ಲಿ. ಅದಾದ ಮೇಲೆ ರೇಪ್ ಕೇಸ್ಗಳು ನಿಂತಿವೆಯಾ? ಯಾವನಿಗೂ ಯಾವ ಭಯನೂ ಇಲ್ಲ. ಅಲ್ಲಿ ಕೇವಲ ಮುಟ್ಟಿದ್ರೆ ಮಾತ್ರ ಲೈಂಗಿಕ ದೌರ್ಜನ್ಯ ಅನ್ನೋದಲ್ಲ, ನೀ ನೋಡೋ ದೃಷ್ಟಿಯಿಂದಲೂ ಕೂಡ ಲೈಂಗಿಕ ದೌರ್ಜನ್ಯ ಅನ್ನುವಂಥ ವಿಚಾರ ಬಂತು. ನಿಂತಿದೆಯಾ? ಇಲ್ಲ. ಕ್ವಶನ್ ಪೇಪರ್ ವಿಚಾರದಲ್ಲಿ ಈಗ ನೀವು ತರ್ತಾ ಇದ್ದೀರಿ. ಈಗ ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಪಾರಾಗುವಂಥ ಕೆಲಸಕ್ಕೆ ಈ ಕಾನೂನುಗಳನ್ನು ತರ್ತಾ ಇದ್ದೀರಾ. ಮಾಡಿ, ಬೇಡ ಅನ್ನೋದಿಲ್ಲ, ಭಯ ಇರಬೇಕು. ಬಟ್ 10 ವರ್ಷ ನನ್ನ ಪ್ರಕಾರ ಸಾಲಲ್ಲ. 10 ವರ್ಷ ಕಡಿಮೆನೇ, ಅದಕ್ಕಿಂತಲೂ ಹೆಚ್ಚಾಗಬೇಕು. ಮಿನಿಮಮ್ 20-25 ವರ್ಷ ಒಳಗಡೆಗೆ ಹೋದರೆ ಆಚೆ ಬರಬಾರ್ದು. ಅವನು ಜೀವನ ಪೂರ್ತಿಯಲ್ಲಿರಬೇಕು. ಕಾರಣ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಚೆಲ್ಲಾಟವಾಡಿರ್ತಾನೆ ಅವನು, ಅವರ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡಿರ್ತಾನೆ. ಹಾಗಾಗಿ ಅವನು ಒಳಗಡೆನೇ ಇರಬೇಕು, ಆಚೆ ಬರ್ಕೂಡ್ದವನು. 10 ವರ್ಷ ಸಾಲಲ್ಲ, ಇದನ್ನು ಕೇಳಬೇಕು. ಜೊತೆಗೆ 10 ಕೋಟಿ ಅಂತ ಹೇಳ್ತಾ ಇದ್ದೀರಾ ದಂಡ. ಅವನ ಹತ್ರ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಅವ್ನು 10 ಕೋಟಿ ಇದ್ದಿದ್ರೆ ಇಲ್ಲೇ ಯಾಕೆ ಕ್ವಶನ್ ಪೇಪರ್ ಲೀಕ್ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ದ ಅವನು? ಅವನ ಹತ್ರ ಆಸ್ತಿ ಪಾಸ್ತಿನೂ ಇಲ್ಲಪ್ಪ, ಮಾರ್ಬಿಟ್ಟು ಕಟ್ಟಣ ಅಂದ್ರೆ ಏನು ಮಾಡ್ತೀರಾ? ಎಲ್ಲಿಂದ ತರ್ತೀರಾ? ಏನು ಮಾಡ್ತೀರಾ? ಅವಾಗ ಏನಾಗುತ್ತೆ? ಆಟೋಮೆಟಿಕ್ಲಿ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗುತ್ತೆ. 10 ವರ್ಷದ ಬದಲಾಗಿ 12 ವರ್ಷನೋ ಎಷ್ಟೋ ಅವನಿಗೆ ಎಷ್ಟಿರುತ್ತೋ ಅಷ್ಟು ದುಡ್ಡು ಕಟ್ಕೊಳ್ತಾರೆ. ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿರುವಂಥದ್ದು, ಅವನ ಮನೆ ಇದ್ದರೆ, ಜಮೀನಿದ್ರೆ, ಅವನ ಹೆಸರಿನಲ್ಲಿ ಏನೇ ಇದ್ರೂ ಕೂಡ ಅದನ್ನು ಸೀಸ್ ಮಾಡ್ಕೊಳ್ಬೇಕು, ಅದನ್ನು ತೊಗೊಳ್ಬೇಕು, ಅದನ್ನು ಹರಾಜಿಗೆ ಹಾಕಬೇಕು. ಬರೋ ದುಡ್ಡನ್ನು ಎಜುಕೇಷನ್ ವಿಚಾರದಲ್ಲೇ ಬಳಕೆ ಮಾಡ್ಕೊಳ್ಬೇಕು. ಅದನ್ನ ಇಡಬೇಕು. ಇದರಲ್ಲಿ ನೆನ್ನೆ ಕೇವಲ ಇಷ್ಟಿಟ್ರೆ ಆಗೋದಿಲ್ಲ. ಸರ್ ಹೇಳಿದ ಪ್ರಕಾರ ಆಯ್ತು, ನಂತರದ ವಿಚಾರಗಳನ್ನ ಮಾತನಾಡ್ತಾ ಇದ್ದೀರಾ ಅಂತ. ಇವೆಲ್ಲ ನಂತರದ ವಿಚಾರಗಳೇ. ನಾನು ಹೇಳ್ತಾ ಇರೋದು ಅವರು ನನಗನ್ಸಿದ್ದು, ಈಗ ಸೆಕೆಂಡ್ ಟೈಮ್ ಮರುಪರೀಕ್ಷೆ ಮಾಡಿದ್ರಲ್ಲ, ಮರುಪರೀಕ್ಷೆ ಮಾಡಿದಾಗ ಇವರು ಸೇನೆ ಬಳಸ್ಕೊಂಡ್ರು, ಹೆಲಿಕಾಪ್ಟರ್ ಬಳಸ್ಕೊಂಡ್ರು, ಅದೆಲ್ಲ ಬಿಡಿ, ಒಂದಷ್ಟು ಚರ್ಚೆಗೂ ಒಳಗಾಯಿತು. ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋದ್ರಿಂದ ಹಿಡಿದು, ಯಾರೋ ಒಬ್ಬರು ಕೂತ್ಕೊಂಡು ಪ್ರಶ್ನೆ ಪತ್ರಿಕೆ ಸೆಟ್ ಮಾಡ್ತಾರೆ, ಅಲ್ಲಿಂದ ಹಿಡಿದು ಪ್ರಶ್ನೆ ಪತ್ರಿಕೆ ಸೆಟ್ ಮಾಡಿದ್ಮೇಲೆ ಅದು ಫೈನಲ್ ಆದಮೇಲೆ ಪ್ರಿಂಟ್ಗೆ ಹೋಗಿ ಪ್ರಿಂಟಿಂದ ಆಯಾ ಕಾಲೇಜುಗಳಿಗೆ ಹೋಗೋ ತನಕನೂ ಆ ರೂಟ್ ಇದೆಯಲ್ಲ, ರೂಟ್ ಇದೆಯಲ್ಲ, ಅಲ್ಲಿ ಬಿಗಿ ಬಂದೋಬಸ್ತ್ ಮಾಡಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದ ರೀತಿ ಏನು ಕ್ರಮ ತಗೊಂಡಿದ್ದೀರಾ? ಈ ವಿಚಾರದಲ್ಲಿ ನಾನು ಅವತ್ತು ಹೇಳಿದೆ, ಯಾವತ್ತು ಈ ಲೀಕ್ ಆದಂಥ ವಿಚಾರ ಸುದ್ದಿ ಬಂದಾಗ ಅರವಿಂದ್, ಏನಾಗಿದೆ ಆ್ಯಕ್ಚುಲಿ ನಾನು ತುಂಬ ಗೊತ್ತಿರೋರು ನನ್ನ ಹತ್ರ ಕೇಳ್ಕೊಂಡೆ, UGCಯಲ್ಲಿ ಹೇಗೆ ನಡೆಯುತ್ತೆ, ಏನಾಗುತ್ತೆ ಅಂತ ಹೇಳಿ. UGC ಇಲ್ಲಿಯವರೆಗೂ ನಡೆಸಿರುವಂಥ ಕ್ವಶನ್ ಪೇಪರ್ ಯಾವುದಾದ್ರು ಲೀಕ್ ಆಗಿದೆಯಾ? ಎಷ್ಟು ಬ್ಯೂಟಿಫುಲ್ ಆಗಿ UPSCಯಲ್ಲಿ ನಡೆಯುವಂಥದ್ದು ಪರೀಕ್ಷೆಗಳಲ್ಲಿ ಒಂದಾದರೂ ಕ್ವಶನ್ ಪೇಪರ್ಗಳು ಲೀಕ್ ಆಗಿರುವಂಥದ್ದು ಇದೆಯಾ? ಏನು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡ್ತಾರೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಎಲ್ಲರೂ ಕೂಡ ಸಿಬ್ಬಂದಿಗಳನ್ನು ನೇಮಕ ಮಾಡಿರೋದಿದೆ, ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರು ಕೆಲಸಕ್ಕೆ ಬುಡಕ್ಕೆ ಬರುತ್ತೆ. NTA ಏನಾಗಿತ್ತು, ಎಲ್ಲವೂ ಕೂಡ ಕಾಂಟ್ರಾಕ್ಟ್ ಬೇಸಲ್ಲಿ ಇದ್ದಿದ್ದು. ಕ್ವಶನ್ ಪೇಪರನ್ನು ಸೆಟ್ ಮಾಡೋಕ್ಕೆ ಕಂಡಲ್ಲೆಲ್ಲ ಹಂಚಿರೋದಿದೆ. ಅದಾದ ನಂತರ ಕ್ವಶನ್ ಪೇಪರ್ ಆದ ನಂತರ ಅದನ್ನು ತೊಗೊಂಡು ಹೋಗಬೇಕು, ಅಲ್ಲಿ ಪ್ರಿಂಟ್ ಮಾಡಬೇಕು, ಕಾಂಟ್ರಾಕ್ಟ್ ಬೇಸು, ಅಲ್ಲಿಂದ ತೊಗೊಂಡು ಹೋಗಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಕಾಂಟ್ರಾಕ್ಟ್ ಬೇಸು, ಎಲ್ಲ ಕಾಂಟ್ರಾಕ್ಟ್ ಬೇಸು. ಆದರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಯಾರಿದ್ದಾರೆ ಅಂತ ಅಂದ್ಕೊಂಡಿದ್ರೆ ಅದಕ್ಕೆ NTA UGCಯಲ್ಲಿರುವಂಥವ್ರು ಅಲ್ಲಿಗೆ ಎರಡೂ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಬೇಕು.
ಯಾರು ನೋಡ್ಕೊಳ್ತಾ ಇದ್ದೀರಾ ಅನ್ಕೊಂಡಿದ್ದೀರಾ? ಎಜುಕೇಷನ್ ಮಿನಿಸ್ಟರ್ ಕೆಲಸದಲ್ಲಿರುವಂಥ ಸೆಕ್ರೆಟರಿ ಅದನ್ನು ನೋಡ್ಕೊಳ್ತಾ ಇದ್ದಿದ್ದು. ಸಿಬ್ಬಂದಿಗಳ ನೇಮಕ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಇದಾಗಿರೋದು. ಕರೆಕ್ಟಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡುವಂಥ ವಿಚಾರ. ಆಮೇಲೆ ಇವರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಸುದ್ದಿಗೆ ಬರ್ತೀನಿ, ಬಹಳ ಮುಖ್ಯವಾಗಿರುವಂಥ ವಿಚಾರವನ್ನು ಹೇಳಬೇಕು. ನಾವೆಲ್ಲ ಮಾತನಾಡ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಅದಾದ ನಂತರ ಈ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಕೊಡಬೇಕು. ಆಬ್ಸಲ್ಯೂಟ್ಲಿ ಕರೆಕ್ಟ್. ಆದರೆ ಬಿಯಾಂಡ್ ಥಿಂಕಿಂಗನ್ನು ನಾವು ಯಾರೂ ಮಾಡ್ತಾನೇ ಇಲ್ಲ. ಏನದು? ನೆಕ್ಸ್ಟ್ ಈ ಸುದ್ದಿ ನೋಡಿದ ನಂತರ ಆ ಬಗ್ಗೆ ಮಾತನಾಡೋಣ ಏನಿದೆ ಅಂತ. ಓಕೆ, ಇನ್ನು ಬೆಂಗಳೂರಿನಲ್ಲಿ ನೀಟ್ ಪ್ರತಿಭಟನೆ ವೇಳೆ ಉಗ್ರ ಉಮರ್ ಖಾಲಿದ್ ಪರ ಘೋಷಣೆ ಮೊಳಗಿದೆ. ಅದೇ JNU ಮೂವ್ಮೆಂಟ್ಸ್ ಎಲ್ಲ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಆತನ ಹೆಸರು ಭಾರಿ ಕೇಳಿ ಬರ್ತಾ ಇತ್ತು. ಅವನ ಪರ ಘೋಷಣೆ ಅಂತೆ. ಹಾಗಾದರೆ ಏನು ಪ್ರತಿಭಟನೆ ಇದು ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ಜೊತೆಗೆ ಭಯೋತ್ಪಾದನೆ ಕಾಯ್ದೆಯಡಿ ಬಂಧನವಾಗಿರ್ತಕ್ಕಂಥ ಶಾರ್ಜಿಲ್ ಇಮಾಮ್ ಅಂತ ಒಬ್ಬ, ಅವನು ಟೆರರ್ರೇ, ಅವನ ಪರ ಪ್ರತಿಭಟನಾಕಾರರು ಘೋಷಣೆ ಮೊಳಗಿಸಿದ್ದಾರೆ. ನೀಟ್ಗೂ ಈ ಉಗ್ರರಿಗೂ ಏನು ಸಂಬಂಧ? ಏನೂ ಸಂಬಂಧ ಇಲ್ಲದೆ ಇದ್ದರೂ ಪ್ರಚೋದನಕಾರಿ ಪ್ಲೇಕಾರ್ಡನ್ನು ಹಿಡಿದು ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ದಾರೆ. ಜೊತೆಗೆ ಬೆಂಗಳೂರು ಪೊಲೀಸರನ್ನು ಕೆಣಕುವ ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡಲಾಗಿದೆ. ಪೊಲೀಸರೇ ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಬರೆದಿದ್ದಾರಂತೆ. ಬರೆದುಬಿಟ್ಟು ಪ್ರದರ್ಶನ ಮಾಡ್ತಿದ್ದಾರೆ ನೋಡಿ ಅಲ್ಲಿ. ಇನ್ನು ಪೊಲೀಸರನ್ನೇ ಪ್ರಚೋದಿಸುವಂತಿದ್ದ ಈ ಪೋಸ್ಟರನ್ನು ಕಿತ್ಕೊಂಡಿದ್ದಾರೆ. ನೀಟ್ ಪ್ರತಿಭಟನೆಯ ಉದ್ದೇಶವೇ ಬೇರೆಯಾಗಿದ್ದರೂ ಪ್ರತಿಭಟನಾಕಾರರ ಉದ್ದೇಶನೇ ಬೇರೆ. ಅದನ್ನೇ ನಾವು ಮೊನ್ನೆಯಿಂದ ಹೇಳ್ತಿರೋದು. ತಮ್ಮ ಬೇಳೆಕಾಳು ಬೇಯಿಸ್ಕೋತಾ ಇದ್ದಾರೆ ಇದರಲ್ಲಿ. ಈ ಮಧ್ಯೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿರೋ CT ರವಿ, ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ರಿ ಸಂಬಂಧ? ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ. ಸಂಸತ್ ಬಳಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಭಾರತವನ್ನು ತುಂಡರಿಸಬೇಕು ಅಂತ ಹೇಳಿದ ತುಕಡೆ ಗ್ಯಾಂಗ್ಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ವು ಅಂತ ಕಿಡಿಕಾರಿದ್ದಾರೆ. ಇನ್ನೂ ಒಂದು ವಿಚಾರ ಹೇಳ್ಬಿಡ್ತೀನಿ. ಈ ಪ್ರತಿಭಟನೆಯಲ್ಲಿ CAA ಮತ್ತು NCR ಇದರ ವಿರುದ್ಧವಾಗೂ ಘೋಷಣೆ ಕೂಗಿದ್ದಾರೆ. ಇದೆಲ್ಲ ಹೋಗಬೇಕು, ಟ್ರಿಪಲ್ ತಲಾಕ್ ಹೋಗಬೇಕು ಅಂತೆಲ್ಲ ಘೋಷಣೆ ಕೂಗಿದ್ದಾರೆ. ಹಾಗಾದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಇವರುಗಳ ಈ ಘೋಷಣೆಗಳಿಗೂ ಏನು ಸಂಬಂಧ? ಮತ್ತು ಈ ಘೋಷಣೆ ಕೂಗಿದವರು ಯಾರು ಅಂತ ಪ್ರಶ್ನೆ ಬರುತ್ತೆ. ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ. ಮೋದಿ ಹಠಾವಂತೆ. CAA NRCಗೂ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ಇಲ್ಲೇನಾಗ್ಬಿಟ್ಟಿದೆ ಗೊತ್ತಾ ಅರುಣ್? ಬೇರೆ ಬೇರೆ ಕಾರಣಗಳಿಗೋಸ್ಕರ ನರೇಂದ್ರ ಮೋದಿ ಸರ್ಕಾರದ ಮೇಲೆ ಕೋಪ ಮಾಡ್ಕೊಂಡ್ರು ಬೇರೆ ಬೇರೆ ಜನ ಇದ್ದಾರೆ. ಕೆಲವರಿಗೆ CAA ಇರ್ಬೋದು, ಕೆಲವರಿಗೆ NRC ಇರ್ಬೋದು, ಕೆಲವರಿಗೆ ಟ್ರಿಪಲ್ ತಲಾಕ್ ಇರ್ಬೋದು, ಕೆಲವರಿಗೆ ಡಿಮಾನಿಟೈಸೇಷನ್ ಇರ್ಬೋದು, ಕೆಲವರಿಗೆ ಆಪರೇಷನ್ ಸಿಂಧೂರ್ ಇರ್ಬೋದು. ಬಟ್ ಅವ್ರಿಗೆ ಬಹುಮತದಿಂದ 3ನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರದ ವಿರುದ್ಧ ಮಾತಾಡೋ ಶಕ್ತಿ ಇರಲಿಲ್ಲ. ಈಗ ಒಂದು ನೆಪ ಸಿಕ್ಕಿದೆ. ಆ ನೆಪದಲ್ಲಿ ಬಂದು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇದರ ಬಗ್ಗೆ ದೇಶ ಪ್ರೇಮಿಗಳು ಕೇರ್ಫುಲ್ ಆಗಿ ಇರಬೇಕು. ಇದು ಹೊಸದಲ್ಲ. ಯಾಕೆ ಅಂದರೆ ಹಿಂದೆ ರೈತರ ಹೋರಾಟ ನಡೆದಂಥ ಸಂದರ್ಭದಲ್ಲೂ ಬೇಳೆ ಬೇಯಿಸ್ಕೊಂಡಿರುವಂಥವ್ರ ಸಂಖ್ಯೆ ಜಾಸ್ತಿನೇ ಇದೆ. ರೈತರ ಹೋರಾಟ ಏನಾಯಿತು, ಅವಾಗ ಏನಾಯಿತು. ಬಟ್ ನನಗೆ ಮೂಲವಾಗಿರುವಂಥ ಈ ವಿಚಾರದಲ್ಲಿ ಇವರ ಹೋರಾಟ, ಇವರ ಘೋಷಣೆಗಳು ಅಲ್ಲ. ಕಾರಣ ಅವರವ್ರ ಮುಖವಾಡಗಳು ಏನು ಅನ್ನೋದು ಗೊತ್ತಿದೆ. ಆಮೇಲೆ ಸರ್ ಹೇಳ್ತಾ ಇದ್ರಲ್ಲ ನಿನ್ನೆ, ನಮ್ಮ ದೇಶದ ಯುವ ಜನತೆ ಯಾರನ್ನ ಹೆಂಗೆ ನೋಡಬೇಕು ಹಂಗೆ ನೋಡ್ತಾರೆ. ಇವ್ರು ಯಾರೋ ಬಂದುಬಿಟ್ಟು ಅವನು ಉಮರ್ ಖಾಲಿದ್ಗೆ ಜಿಂದಾಬಾದ್ ಅಂದ್ಕೊಳ್ಳುವಂಥದ್ದು, ಅವನಿಗೂ ಮುಲ್ಲಾಗೊಂದಿಷ್ಟು ಘೋಷಣೆಯನ್ನು ಕೂಕ್ಕೋದು, ಆ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸಿದವರಿಗೆಲ್ಲ ಪರವಾಗಿ ನಿಂತ್ಕೊಳ್ಳೋದು, ಒಂದೇನೋ ಫ್ಲೆಕ್ಸ್ ಇಟ್ಕೊಳ್ಳೋದು, ಸೀತೆ ರಾಮನ ವಿಚಾರದಲ್ಲಿ ಮಾತನಾಡೋದು, ಭಾರತ ಮಾತೆ ಅಪ್ಪ ಯಾರು ಅಂತ ಇಂಥವೆಲ್ಲ ಇದೆಯಲ್ಲ, ಇವೆಲ್ಲ ಕಚಡ ಬುದ್ಧಿ ಅಂಥವ್ರ ಬಗ್ಗೆ ಯಾವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂಥವ್ರನ್ನ ಹೊಸಕ್ಕೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಸರು ಹೇಳಿದ್ದಾರೆ ಆ ವಿಚಾರದಲ್ಲಿ. ಆ ವಿಚಾರವನ್ನು ಹೆಕ್ಕಿ ತೆಗೆಯುವಂಥ ಕೆಲಸ ಆಗಬೇಕು ಅನ್ನೋದು ಒಂದು ಕಡೆಗೆ. ಅವೆಲ್ಲ ಹುಳುಗಳು ಎಲ್ಲಿ ಬೇಕಾದರೂ ನುಸ್ತಾ ಇರ್ತವೆ. ಕಾಕ್ರೋಚ್ಗಳು ನಿಮಗೆ ಎಲ್ಲಿ ಬರ್ತವೆ? ಕಿಚನಲ್ಲಿ ಎಲ್ಲೆಲ್ಲಿ ಒಳ್ಳೆ ಸಂಧಿಯಲ್ಲಿ ಕೂತಿರ್ತವೆ. ರಾತ್ರಿ ಆದ ತಕ್ಷಣ ಪುಟು ಎದ್ದು ಬರ್ತವೆ. ಆಮೇಲೆ ಮತ್ತೆ ಒಳಗಡೆ ಹೋಗಿ ಕೂತ್ಕೊಳ್ತವೆ. ಡೇ ಟೈಮಲ್ಲಿ ಕಾಣಲ್ಲ ನಿಮಗೂ, ರಾತ್ರಿನೇ ಬರೋದು. ರಾತ್ರಿ ಹೋಗಿ ಡ್ರಾ ತೆಗಿರಿ ಹೆಂಗೆ ಬರ್ತಾವೆ ನೋಡಿ. ನನಗಿರುವಂಥದ್ದು ಈ ವಿಚಾರದಲ್ಲಿ ಬಹಳ ಇಂಪಾರ್ಟೆಂಟು. ಎಂತಹ ಅದ್ಭುತವಾಗಿರುವಂಥ ಅವಕಾಶ ಈ ಸೋಕಾಲ್ಡ್ CJP ಅನ್ನುವಂಥದ್ದು ಏನು ಶುರುವಾಯಿತು, ಎಂಥ ಅವಕಾಶ ರೀ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಉಟ್ಕೊಡುವಂಥದ್ದು. ಎಂಥ ಯುವಕರು ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರು, ಯಾವ ರೀತಿಯಲ್ಲಿ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡ್ರು. ಎಂಥ ಅದ್ಭುತವಾಗಿರುವಂಥ ಅವಕಾಶವನ್ನು ನೀವು ಯಾವ ರೀತಿಯಲ್ಲಿ ಹಾಳು ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ.
ನಂಬಿಕೆ ವಿಶ್ವಾಸಗಳು ಹೊರಟೋಗುತ್ತೆ. ಲೈಕ್ ಅಣ್ಣಾ ಹಜಾರೆ ಹೋರಾಟ ಮಾಡಿದಾಗ, ಲೋಕಪಾಲ್ ವಿಚಾರದಲ್ಲಿ ಹೋರಾಟ ಮಾಡಿದಾಗ ಯುವಕರೆಲ್ಲ ನಿಂತ್ಕೊಂಡ್ರು. ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡ್ಕೊಂಡು ಹೋದ್ರು. ಅವಾಗ ಒಂದು ದೊಡ್ಡ ಮಟ್ಟದ ಹೊಡೆತ ಬಿತ್ತು. ಅಲ್ಲಿ ನಡ್ಕೊಂಡಿರುವಂಥ ರೀತಿಗಳ ವಿಚಾರದಲ್ಲಿ ಇನ್ನೂ ದೊಡ್ಡ ಹೊಡೆತ ಬಿತ್ತು. ಆದರೆ ಇಲ್ಲಿ ಕೇಂದ್ರ ಮಂಡಿಯೂರೋ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಕಾರಣ ಯುವ ಜನತೆ ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದಿತ್ತು. ಏನು ಮಾಡಬೇಕಾಗಿತ್ತು ನೀವು? ದೇಶದ ಯುವ ಜನತೆ ನಿಮ್ಮ ಜೊತೆಗೆ ಕೈ ಜೋಡಿಸಿದ್ರಿಂದ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾಗಿದ್ದು ಕೇವಲ ನೀಟ್ ವಿಚಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಿಸೋ ವಿಚಾರ ಅಷ್ಟೇ ಅಲ್ಲ. ಅದು ಬಹಳ ಮುಖ್ಯ, ಕೊಡಿಸಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸಬೇಕಾಗಿರುವಂಥದ್ದು ಅಷ್ಟೇ ಅಲ್ಲ, ಕೊಡಿಸಿ. ಆದರೆ ಈ ಎರಡು ಕೆಲಸ ಮಾಡೋದ್ರಿಂದ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗುತ್ತಾ ಶಿಕ್ಷಣ ವ್ಯವಸ್ಥೆ ಬದಲಾವಣೆ? ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕಾಗಿರುವಂಥದ್ದು ತಳಮಟ್ಟದಿಂದ ಇದೆ. ಆ ಬಗ್ಗೆ ಯಾರೊಬ್ಬರು ಕೂಡ ಕೂಗ್ತಾ ಇಲ್ಲ. ಅದರ ಬದಲಾಗಿ ಅವನು ಜಿಂದಾಬಾದ್ ಅಂತೆ, ಇವನು ಜಿಂದಾಬಾದ್ ಅಂತೆ, ದೇಶವನ್ನು 7 ತುಕಡಿಯನ್ನು ಮಾಡಬೇಕಂತೆ, ಅದಕ್ಕೆ ಇನ್ಯಾವನು ಸಪೋರ್ಟ್ ಅಂತೆ. ಯಾವ್ಯಾವ ಫ್ಲೆಕ್ಸ್ಗಳನ್ನು ಇಟ್ಕೊಳ್ತೀರಿ ರೀ? ಭಾಷೆಯನ್ನು ಬಳಕೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆ ರೀತಿಯಾದಂಥ ಶಬ್ದಗಳನ್ನು ಇಟ್ಕೊಂಡು ಬರ್ತೀರಾ ಜೆನ್ಸಿಗಳು ಅಂದ್ಕೊಂಡು. ತಪ್ಪಲ್ಲ ಹೋರಾಟ ಮಾಡೋದು, ಆದರೆ ಪದ ಬಳಕೆಯ ವಿಚಾರದಲ್ಲಿ ನೀವು ಮಾಡ್ಕೊಂಡಿರುವಂಥ ವಿಚಾರ. ಯಾವ ಅವಕಾಶ ಇತ್ತು ನಿಮಗೆ? ಧ್ವನಿ ಎತ್ತಬೇಕಾಗಿರುವಂಥದ್ದು ಯಾವುದು ಇತ್ತು ಅಂತಂದರೆ, ಈ ದೇಶದಲ್ಲಿರುವಂಥ ಬಡವನಿಗೆ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ರೂಪಾಯಿಲಿ ದುಡ್ಡನ್ನು ಸುರಿಬೇಕಾಗಿತ್ತು. ಈ ವಿಚಾರವನ್ನು ಎತ್ತಿ ನೀವು ಧ್ವನಿಯನ್ನು ಎತ್ತಿ ಆ ಜನತೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಬದಲಾವಣೆ ಆಗಬೇಕಾಗಿದೆ ಅಂತ ಹೇಳಿ. ಅಷ್ಟೇ ಅಲ್ಲ, ಈ ದೇಶದಲ್ಲಿ ಬರೀ ಪುಸ್ತಕವನ್ನು ಓದಿಕೊಂಡು ಮಾರ್ಕ್ಸ್ಗಳನ್ನು ತಗೊಂಡು ಓದುವಂಥ ಪರಿಸ್ಥಿತಿ ಇದೆ. ಪ್ರಾಯೋಗಿಕವಾಗಿ ಶಿಕ್ಷಣದ ವ್ಯವಸ್ಥೆಯೇ ಇಲ್ಲ. ಆ ವಿಚಾರದಲ್ಲಿ ಧ್ವನಿಯನ್ನು ಎತ್ತಬೇಕಾಗಿದ್ದಂಥವ್ರು ನೀವು. ಇವತ್ತೇನು ಮಾಡಿದ್ರಿ? ಬೀದಿಯಲ್ಲಿ ನಿಂತ್ಕೊಂಡು ಕಲ್ಲನ್ನು ಹೊಡ್ಕೊಂಡ್ರಿ. ಏನು ಮಾಡಿದ್ರಿ? ಯಾರನ್ನು ಸೇರಿಸ್ಕೊಂಡ್ರಿ? ರಾಜಕಾರಣಿಗಳನ್ನು ಸೇರಿಸ್ಕೊಂಡು ಹಾಳು ಮಾಡಿಟ್ರಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕಾಗಿದ್ದದು. ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದರೆ ಅವನಿಗೆ ಕೆಲಸ ಸಿಗ್ತಾ ಇಲ್ಲ. ಆ ಕೆಲಸಗಳು ಹೇಗೆ ಸಿಗಬೇಕಾಗಿದೆ ಅನ್ನುವಂಥದ್ದು ಕೇಂದ್ರ ಮಂಡಿಯೂರಿತ್ತು. ಈ ಸಂದರ್ಭದಲ್ಲಿ ಅವಕಾಶ ಇತ್ತು, ಆ ಕೆಲಸವನ್ನು ಕೆಲಸ ಮಾಡಬೇಕಾಗಿತ್ತು. ನೀವು ಯಾವುದಕ್ಕೆ ಬಳಕೆ ಮಾಡಿಕೊಂಡ್ರಿ ಅದನ್ನು? ಇನ್ನೂ ಒಂದಿತ್ತು ಅವಕಾಶ. ಈ ದೇಶದಲ್ಲಿ ಕೆಲಸದ ವಿಚಾರಕ್ಕೆ ಹೋಗಲಿ, ಶಿಕ್ಷಣದ ವಿಚಾರದಲ್ಲೂ ಕೂಡ ಮೀಸಲಾತಿಯನ್ನು ತಂದಿಟ್ಟುಬಿಟ್ಟು ಮೆರಿಟಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ, ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ. ಅವನಿಗೆ ಓನ್ಲಿ ಮೀಸಲಾತಿ ಆಧಾರದ ಮೇಲೆ ಅವನಿಗೆ ಎಜುಕೇಷನನ್ನು ಕೊಟ್ಟು ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿಟ್ಟು, ಅಲ್ಲಿಂದ ಎದ್ದು ಮೇಲ್ಗಡೆಗೆ ಬರುವಂಥ ತೇರ್ಗಡೆ ಆಗಿ ಬರುವಂಥವನಿಗೂ ಮೀಸಲಾತಿಯನ್ನು ಕೊಟ್ಟು, ಅಲ್ಲಿಂದ ಮುಂದೆ ಪ್ರಮೋಷನ್ ತಗೊಳ್ಬೇಕಾದ್ರೂ ಕೂಡ ಮೀಸಲಾತಿಯನ್ನು ಕೊಟ್ಟು ಯಾವ ಹಂತಕ್ಕೆ ಹೋಗಿ ಕೂತಿದ್ದೀರಾ? ಈ ಬಗ್ಗೆ ಯಾರು ಧ್ವನಿ ಎತ್ತೋದಿಲ್ಲ. ಎಲ್ಲೋಯ್ತು ಮೆರಿಟು? ಕೇಳೋ ಹಾಗಿಲ್ವಾ? ಈ ವಿಚಾರವನ್ನು ಧ್ವನಿ ಎತ್ತಬೇಕಾಗಿತ್ತು. ಯಾರೂ ಮಾತನಾಡಲ್ಲ. ಪರ್ಟಿಕ್ಯುಲರ್ ಆಗಿ ಒಂದೇ ವಿಚಾರ. ಯಾವ ಶಿಕ್ಷಣ ವ್ಯವಸ್ಥೆಯನ್ನು ಸಿಸ್ಟಮ್ ಬದಲಾವಣೆ ಮಾಡಿದ್ರಿ ನೀವು? ನೀಟ್ ವಿಚಾರದಲ್ಲಿ ಹೋರಾಟವನ್ನು ಮಾಡಿ. ಈ ನೀಟ್ ವಿಚಾರದಲ್ಲಿ ಹೋರಾಟ ಮಾಡಿದ್ರಲ್ಲ, ಅದ್ಭುತವಾಗಿರುವಂಥ ಅವಕಾಶ ಸಿಕ್ಕಿತ್ತಲ್ಲ, ಕೇಂದ್ರವು ಕೂಡ ಮಂಡಿಯೂರಿತ್ತಲ್ಲ. ಎಂಥ ಅದ್ಭುತವಾಗಿರುವಂಥ ಅವಕಾಶವನ್ನು ಹಾಳು ಮಾಡಿಟ್ಬಿಟ್ರಲ್ಲ. ಬದಲಾವಣೆ ಮಾಡಬಹುದಾಗಿತ್ತು ಶಿಕ್ಷಣ ವ್ಯವಸ್ಥೆಯನ್ನು. ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆ ಎರಡು ವಿಚಾರಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಬೇಕಾಗಿದೆ. ಆದರೆ ಅದನ್ನು ಸೀಮಿತವಾಗಿ ಕೆಲವೊಂದಿಷ್ಟು ಮಾತ್ರ ಪಿಕ್ ಆ್ಯಂಡ್ ಚೂಸ್ ಥರ ಸೆಲೆಕ್ಟ್ ಮಾಡ್ಕೊಂಡು ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡ್ಬಿಟ್ಟು ಖುಷಿ ಆಗೋಯ್ತು ನನಗೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಸೂಪರ್, ಚಪ್ಪಾಳೆ ಹೊಡಿರಿ. ಪರಿಹಾರ ಕೊಟ್ಬಿಟ್ಟು ಮುಗಿತು, ಚಪ್ಪಾಳೆ ಹೊಡಿರಿ. ನಾಳೆ ಇನ್ನುಳಿದಂಥ ಪರೀಕ್ಷಾಗಳು ಇದೇ ರೀತಿ ಆದಾಗ ಅದೇ ವಿದ್ಯಾರ್ಥಿಗಳು ಸಾವನ್ನಪ್ತಾರೆ. ಕೆಲಸ ಸಿಗ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಸಾವನ್ನಪ್ತಾ ಇದ್ದಾರೆ. ಶಾಲೆಗಳಲ್ಲಿ ಯಾರೋ ಬೈದರು ಅನ್ನೋದಕ್ಕೋಸ್ಕರ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬುವಂಥ ಕೆಲಸ, ಮೌಲ್ಯಗಳನ್ನು ತುಂಬುವಂಥ ಕೆಲಸ ಇವ್ಯಾವ ಶಿಕ್ಷಣ ವ್ಯವಸ್ಥೆಯಲ್ಲೇ ಇದೆ? ಈ ವ್ಯವಸ್ಥೆ ಆಗಬಾರ್ದಾ? ಈ ವಿಚಾರದಲ್ಲಿ ಯಾಕೆ ಧ್ವನಿ ಎತ್ತಲ್ಲ ಒಬ್ಬರು? ನಿಮ್ಮ ಬೇಳೆ ಬೇಯಲ್ವಲ್ಲ. ಯಾರಿಗೋ ಲಾಭ ಆಗೋದಾದ್ರೆ ನಾನು ಯಾಕೆ ಅದ್ರ ಬಗ್ಗೆ ಹೋರಾಟ ಮಾಡಲಿ ಅಲ್ವಾ? ಇದರಲ್ಲಿ ಲಾಭ ಆಗುತ್ತೆ. ಇದು ಬದಲಾವಣೆ ಆಗಬೇಕಾಗಿದ್ದು. ಮಾಡ್ತಾ ಇರೋದು ಫ್ಲೆಕ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಯಾವನಿಗೋ ಜೈಕಾರ ಹಾಕ್ಕೊಂಡು ಯಾವನಿಗೋ ಬೈಕೊಂಡ್ಬಿಟ್ಟು, ನಮ್ಮ ಸೈನಿಕರಿಗೂ ಬೈಕೊಂಡು, ದೇವರನ್ನು ಬೈಕೊಂಡು, ಅಸಹ್ಯ ಅನ್ನಿಸ್ಬಿಡುತ್ತೆ ಇಂಥ ಹೋರಾಟಗಳಿಗೆ. ಕೆಲವರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ, ಕೆಲವರು ಮಾತ್ರ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಏನು ಮಾಡೋದು? ನಮ್ಮ ದೇಶ ಹೀಗೆ. ಇನ್ನು ಕೇಂದ್ರ ಸಚಿವರಾದ ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಅವರು, ಸಿಜೆಪಿ ವಕ್ತಾರರಾದ ಸೌರವ್ ದಾಸ್, ಅಶುತೋಷ್ ರಂಕ ದೆಹಲಿಯ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಸುಮಾರು 90 ನಿಮಿಷ ಇವತ್ತು ದೀರ್ಘ ಚರ್ಚೆ ಮಾಡಿದರು. ಈ ವೇಳೆ ಸಿಜೆಪಿ ತನ್ನ ಪಟ್ಟನ್ನು ಸಡಿಸಲಿಲ್ಲ. ಬೇಡಿಕೆ ಈಡೇರುವವರೆಗೂ ಕೂಡ ಪ್ರತಿಭಟನೆ ಬಿಡೋದಿಲ್ಲ ಅಂತಂದರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹೊರತುಪಡಿಸಿ ಉಳಿದ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿದೆ ಅಂತೆ. ನಾಳೆ ಮಧ್ಯಾಹ್ನ ಮತ್ತೆ 2 ಗಂಟೆಗೆ ಒಂದಿಷ್ಟು ಅವಕಾಶ ಕೊಟ್ಟಿದ್ದಾರೆ.
2 ಬೇಡಿಕೆಗಳನ್ನು ಈಡೇರಿಸೋದಾಗಿ ತಾತ್ವಿಕ ಒಪ್ಪಿಗೆ ಕೊಟ್ಟಿದೆ ಅಂತೆಲ್ಲ ಮಾತಾಡಿದ್ದಾರೆ ಅವರು. ಏನಿದ್ದಿದ್ದು ಅವ್ರ 3 ಬೇಡಿಕೆ ಕ್ವಿಕ್ಕಾಗಿ ನೋಡ್ಬಿಡೋಣ. ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಸರ್ಕಾರ ಇನ್ನೂ ಒಪ್ಪಿಲ್ಲ. ಎರಡನೇದಾಗಿ ಮೃತ ವಿದ್ಯಾರ್ಥಿಗಳಿಗೆ ತಲಾ 1 ಕೋಟಿ ಪರಿಹಾರವನ್ನು ಕೊಡಬೇಕು, ಅದು ಕೊಡಲೇಬೇಕು ಪರಿಹಾರವನ್ನು. ಯಾಕೆ ಇಲ್ಲಿವರೆಗೂ ಕೊಟ್ಟಿಲ್ಲ, ನಂಗೆ ಅದೇ ಆಶ್ಚರ್ಯ ಆಗ್ತಾ ಇದೆ. ವಿದ್ಯಾರ್ಥಿ ಹೋರಾಟಗಾರರ ಮೇಲೆ FIR ಹಾಕಬಾರ್ದು. ಹೇಗೆ ಸಾಧ್ಯ ಆಗುತ್ತೆ FIR ಹಾಕಬಾರ್ದು? ನಿಜವಾದ ವಿದ್ಯಾರ್ಥಿಗಳಾಗಿದ್ದಿದ್ರೆ ಅವ್ರ ಮೇಲೆ FIR ಹಾಕ್ಬಿಡಿ, ತೆಗೀರಿ. ಆದರೆ ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದುಬಿಟ್ಟು ಅಲ್ಲಿ ಪೊಲೀಸರ ಮೇಲೆ ಕಲ್ಲನ್ನು ಎಸೆದಿರೋದು, ಪೊಲೀಸರಿಗೆ ಹೊಡೆದಿರುವಂಥದ್ದು, ಪೊಲೀಸ್ ಜೀಪ್ಗಳನ್ನು ಹೊಡೆದಾಕಿರೋದು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನೆಲ್ಲ ನಷ್ಟ ಮಾಡಿದಂಥವ್ರ ಮೇಲೆ FIR ತೆಗೀರಿ ಅಂತಂದರೆ ಹೇಗ್ರಿ ಸಾಧ್ಯ? ನಾಳೆ ಇನ್ಯಾವುದೋ ವಿಚಾರಕ್ಕೆ ಹೋರಾಟ ಮಾಡ್ತಾನೆ, ಅವ್ನು ಸಾರ್ವಜನಿಕ ಆಸ್ತಿಪಾಸ್ತಿ ಎಲ್ಲ ಹಾಳು ಮಾಡ್ತಾನೆ, ಅವನ ಮೇಲಿರುವಂಥ FIR ಹೇಗೆ ತೆಗಿಬೇಕು? ಇದು ಬಹಳ ಆಗೋಯ್ತು. ನಾವು ಮಾಡೋದು ಮಾಡಿಬಿಡ್ತೀವಿ, ಆಮೇಲೆ FIR ತೆಗೀರಿ ಅಂತೇಳಿ ಹೇಗೆ ಸಾಧ್ಯ ಆಗುತ್ತೆ?